ಸ್ನೇಹ ಸಂಬಂಧದ ಬಗ್ಗೆ ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರಿ ಸುದೀಪ್ ಅವರು. ದರ್ಶನ್ ಬಗ್ಗೆ ಮಾತನಾಡಿದ್ದನ್ನ ಕೇಳಿಸಿಕೊಂಡ್ರಿ. ಇದೇ ಸಂದರ್ಭದಲ್ಲಿ ರಾಜಕೀಯಕ್ಕೆ ಬರೋ ಬಗ್ಗೆಯೂ ಸುದೀಪ್ ಮಾತನಾಡಿದ್ದಾರೆ. ರಾಜಕಾರಣಕ್ಕೆ ಬರಬೇಕು ಅಂತೇನೂ ಇಲ್ಲ, ಕೆಲವೊಬ್ರು ಬರೋ ಥರ ಮಾಡ್ತಿದ್ದಾರೆ, ನೋಡೋಣ ಮುಂದೆ ಹೇಗೆ ಏನು ಅಂತ ಹೇಳಿ ರಾಜಕೀಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿದಂತಹ ಪ್ರಶ್ನೆಗೆ ಸುದೀಪ್ ಮತ್ತೊಮ್ಮೆ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ. ಸರ್, ಈಗ ನೀವು ಅಮ್ಮನ ಹೆಜ್ಜೆ ಹೆಸರು ಹೆಜ್ಜೆ ಅಂತ ಹೇಳಿದ್ರಿ. ನನ್ನ ಕೈಲಿ ಕಲಾವಿದನಾಗಿ ಎಷ್ಟು ಮಾಡಬೇಕು ಅಷ್ಟು ಸಾಧ್ಯ ಅಂತ ಹೇಳ್ತೀರಾ. ರಾಜಕೀಯಕ್ಕೆ ಬಂದ್ರೆ ಮುಂದೆ ನೋಡೋಣ ಅಂತಿದ್ದೀರಾ. ರಾಜಕೀಯಕ್ಕೆ ಏನಾದರೂ ಬರೋ ಪ್ಲಾನ್ ಇದೆಯಾ? ಗೊತ್ತಿಲ್ಲ. ಆ ರೀತಿ ಯೋಚನೆ ಏನಾದರೂ ಇದೆಯಾ? ಯೋಚನೆ ಇಲ್ಲ, ಅವಾಗ ಯೋಚನೆ ಬರಂಗ್ ಮಾಡ್ತಾ ಇರ್ತಾರೆ ಕೆಲವರು. ಯಾರೋ ಬಿಡಿ. ಇಲ್ಲ, ಸಿದ್ದರಾಮಯ್ಯ ಅವ್ರ ಪಾಪ ಅವ್ರಿಗೆ ಆಲ್ರೆಡಿ ಅವ್ರದೇ ತಲೆನೋವುಗಳು ತುಂಬಾ ಇದೆ, ನನ್ನನ್ನು ಸೇರಿಸ್ಕೊಂಡು ಯಾಕೆ ಅವ್ರಿಗೆ. ನೋ ವಿ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ಚಾಟ್. ಸಿದ್ದರಾಮಯ್ಯ ಅವ್ರಿಗೆ ನಾನು ಫಸ್ಟೇ ಹೇಳಿದ್ದೀನಿ, ನನಗೆ ಅವ್ರ ಮೇಲೆ ಬಹಳ ಆಭಾರವಾದ ಗೌರವ ಇದೆ. ಕಾರಣ ಏನಂತಂದ್ರೆ, ಬೇರೆ ಯಾವ ಕೆಲಸಕ್ಕೂ ನಾನು ಅವ್ರ ಹತ್ರ ಹೋಗಿಲ್ಲಮ್ಮ. ಹೋಗಿರೋದು ಏನಕ್ಕಂದ್ರೆ, ನಮ್ದು ಯಾವುದೇ ಒಂದು ಚಿಕ್ಕ ಕಾರ್ಯಕ್ರಮ ಇರಲಿ, ಯಾವುದೋ ಕ್ರಿಕೆಟ್ ಇರಲಿ, ನೀವು ನೋಡಿರ್ತೀರಿ ನಾನು KCC ಮಾಡಿದಾಗ, ಮೊದಲನೇ ಸಾರಿ ಮಾಡಿದಾಗ ಅಲ್ಲಿವರೆಗೆ ಬಂದು ಫ್ಲಾಗ್ ಹಾಯಿಸ್ಟ್ ಮಾಡಿಕೊಟ್ಟು, ಆ್ಯಂಡ್ ಯಾವಾಗಲೂ ಅವ್ರ ಮನೆ ಹತ್ರ ಅವ್ರ ಗೃಹಕ್ಕೆ ಹೋದಾಗ ಒಂದು ಕರೆದು ಗೌರವ ಕೊಟ್ಟು ಕಾಫಿ ಕೊಟ್ಟು ಮಾತಾಡಿಸ್ತಾರೆ ಅಂದಾಗ ಆ ವ್ಯಕ್ತಿ ಮೇಲೆ ನನಗೆ ತುಂಬ ಗೌರವ ಇದೆ. ನನಗೆ ಪರ್ಸನಲ್ ಆಗಿ ಏನೋ ಕೆಲಸ ಮಾಡಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಂತಲ್ಲ, ಅವ್ರು ಸಿಕ್ಕಿದಾಗ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ಅದನ್ನು ಮಾತಾಡ್ತಾ ಇದ್ವಿ ಅಷ್ಟೇ ನಾವು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾ ಹೋಗ್ತಾರೆ. ಲೋಕೇಶ್, ಕಿಚ್ಚ ಸುದೀಪ್ ನಟ ದರ್ಶನ್ ಬಗ್ಗೆ ಮಾತನಾಡಿದ್ದಾರೆ. ಅವರಿಬ್ಬರ ಆ ಸ್ನೇಹದ ದಿನಗಳು, ಈ ಹಿಂದೆ ಕಳೆದಂತಹ ಸವಿ ನೆನಪುಗಳು, ಅದನ್ನ ಮೆಲುಕು ಹಾಕಿದ್ದಾರೆ. ತಮ್ಮ ಈ ಹಿಂದಿನ ಆ ಸ್ನೇಹ ಸಂಬಂಧದ ಗೋಲ್ಡನ್ ಪೀರಿಯಡ್ ಏನಿದೆ ಅದು ಅಭಿಮಾನಿಗಳಿಗೆ ಮತ್ತೊಮ್ಮೆ ರೀಕಾಲ್ ಆಗೋ ಹಾಗೆ ಮಾಡಿದ್ದಾರೆ. ಏನೇನು ಹೇಳಿದ್ರು, ಯಾವ ಕಾರಣಕ್ಕಾಗಿ ಈ ವಿಚಾರಗಳೆಲ್ಲ ಪ್ರಸ್ತಾಪ ಆಯಿತು, ಯಾವ ರೀತಿ ಇದರ ವಿಮರ್ಶೆ ಆಗ್ತಾ ಇದೆ ಲೋಕೇಶ್? ವಿದ್ಯಾ, ಯಾಕೆಂದರೆ ಇದೊಂದು ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ದರ್ಶನ್ ಮತ್ತು ಸುದೀಪ್ ಅವರ ವಿಚಾರ ಅಂತ ಬಂದಾಗ ಯಾವಾಗಲೂ ಕೂಡ ಅಭಿಮಾನಿಗಳಲ್ಲಿ ಒಂದಷ್ಟು ಸಂಘರ್ಷಗಳಿದ್ದೇ ಇರುತ್ತೆ. ಸೊ ನಾಳೆ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದ ಸಂದರ್ಭ. ಸೊ ಇವತ್ತು ಒಂದು ದಿನ ಮುಂಚಿತವಾಗಿ ಅಭಿಮಾನಿಗಳನ್ನು ಭೇಟಿ ಆಗ್ತಾರೆ. ಯಾಕೆಂದರೆ ಅವರ ತಾಯಿ ತೀರೋದ ನಂತರದಲ್ಲಿ ಆಗ್ತಿರುವಂಥ ಮೊದಲ ಹುಟ್ಟುಹಬ್ಬ ಇದು. ಸೊ ಇದೇ ಕಾರಣಕ್ಕೆ ಏನಂದರೆ ಮನೆ ಹತ್ತಿರ ನಿಶ್ಶಬ್ದತೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತೇ ಒಂದು ಅಭಿಮಾನಿಗಳನ್ನ ಭೇಟಿ ಆಗೋಕ್ಕೆ ಅವರು ಇವತ್ತು ನಂದಿ ಲಿಂಕ್ಸ್ ಗ್ರೌಂಡ್ ಏನಿದೆ ಅಲ್ಲಿ ಅಭಿಮಾನಿಗಳನ್ನು ಭೇಟಿ ಆಗೋಕ್ಕೆ ಒಂದು ದೊಡ್ಡ ವೇದಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೂ ಮೊದಲು ಒಂದು ಮಾಧ್ಯಮ ಮಿತ್ರರ ಜೊತೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದರು. ಸಿನಿಮಾದ ಅಪ್ಡೇಟ್ಸ್ಗಳು ಮತ್ತು ಮುಂದಿನ ಒಂದಷ್ಟು ಏನನ್ನು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಅವ್ರ ಕಡೆಯಿಂದ ಅದರ ಬಗ್ಗೆ ಮಾತನಾಡೋಕ್ಕೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಎಲ್ಲ ಒಂದು ಕಡೆ ಪೌರಾಣಿಕ ಸಿನಿಮಾಗಳು, ಯಾಕಂದರೆ ಸುದೀಪ್ ಅವರ ತುಂಬ ದಿನಗಳ ಬೇಡಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ವೀರಮದಕರಿ ನಾಯಕ ಅನ್ನೋ ಒಂದು ಏನು ಚಿತ್ರದುರ್ಗದ ಒಂದು ಕಳ್ಳಿನ ಕೋಟೆ ಒಂದು ಕಥೆಯನ್ನು ಮಾಡಬೇಕು ಅಂತ ಮೊದಲಿಂದನೂ ಕೂಗಿತ್ತು. ಸೊ ಆ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಪೌರಾಣಿಕ ಸಿನಿಮಾದ ವಿಚಾರವಾಗಿ ಎಲ್ಲೋ ಒಂದಷ್ಟು ಗೊಂದಲಗಳು ನಡೀತಾ ಇತ್ತು. ಸೊ ಇಲ್ಲಿ ತನಕ ಅದೊಂದು ಬೇಡಿಕೆ ಇದೆ, ಮದಕರಿ ಒಂದು ಪಾತ್ರದಲ್ಲಿ, ಒಂದು ಪೌರಾಣಿಕ ಪಾತ್ರದಲ್ಲಿ ಅವರು ಕಾಣಿಸ್ಕೋಬೇಕು ಅಂತ. ಸೊ ಈ ಒಂದು ಪ್ರಶ್ನೆಯನ್ನು ಎದುರಾದಾಗ, ಅಂದರೆ ಪೌರಾಣಿಕ ಸಿನಿಮಾದಲ್ಲಿ ಸುದೀಪ್ ಅವರು ನಟಿಸೋದಿಲ್ವ ಅನ್ನೋ ಪ್ರಶ್ನೆ ಬಂದಾಗ ಸುದೀಪ್ ಅವರು ಇದಕ್ಕೆ ಉತ್ತರವನ್ನು ನೀಡ್ತಾರೆ. ಪೌರಾಣಿಕ ಸಿನಿಮಾ ಎಲ್ಲೋ ಇಷ್ಟ, ಬಟ್ ಅವರಿಗೆ ಭಯ ಅನ್ನೋ ಕಾರಣ ಏನು ಅಂತಂದರೆ ಕುದುರೆ ಏನು ಸವಾರಿ ಅಂತಂದರೆ ಕುದುರೆ ಓಡಿಸೋದಾಗಲಿ ಅವರಿಗೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಯಾಕಂದರೆ ಈ ಹಿಂದೆ ಒಂದು ಸಿನಿಮಾಗೋಸ್ಕರ ಒಂದು ತಯಾರಿಯನ್ನು ನಡೆಸ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಕುದುರೆಯನ್ನು ಓಡಿಸುವಂಥ ಸಂದರ್ಭದಲ್ಲಿ ಮೇಲಿಂದ ಬಿದ್ದವರಿಗೆ ಪೆಟ್ಟಾಗಿರುತ್ತೆ. ಸೊ ಅಲ್ಲಿಂದ ಎಲ್ಲೋ ಒಂದು ಕಡೆ ಕುದುರೆ ಅನ್ನೋದು ಭಯ ಅನ್ನೋದು ಸೃಷ್ಟಿಯಾಗಿರುತ್ತೆ. ಆ ನಂತರದಲ್ಲಿ ತಮ್ಮ ಗೆಳೆಯ ದರ್ಶನ್ ಅವ್ರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡ್ತಾರೆ. ಯಾಕೆಂದರೆ ಒಂದು ಸಾರಿ ಅಂದರೆ ದರ್ಶನ್ ಅಂತಂದರೆ ಕುದುರೆ ಅಂದರೆ ದರ್ಶನ್, ಯಾಕೆಂದರೆ ಅಷ್ಟು ಅವಿನಾಭಾವ ಸಂಬಂಧ ಇದ್ದಾರೆ ಕುದುರೆ ಮತ್ತು ದರ್ಶನ್ ಅನ್ನೋ ವಿಚಾರದ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಕುದುರೆ ಅನ್ನೋ ವಿಚಾರ ಬಂದಾಗ ದರ್ಶನ್ ಯಾವಾಗಲೂ ಕೂಡ ನೆನಪಾಗ್ತಾರೆ. ಸೊ ಅವರ ಫಾರ್ಮ್ ಹೌಸ್ಗೆ ಭೇಟಿಯಾದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಸುದೀಪ್ ಅವ್ರಿಗೆ ಕುದುರೆ ಓಡಿಸೋದನ್ನು ಹೇಳ್ಕೊಡ್ತಾರೆ. ಒಂದು ಸಂದರ್ಭದಲ್ಲಿ ಮೇಲೆ ಹತ್ತಿದಂಥ ಸಂದರ್ಭದಲ್ಲಿ ಭಯ ಆಗಿ ಮತ್ತೆ ಅದನ್ನು ಬಿಟ್ಟು ಕೆಳಗಡೆ ಇರ್ತಾರೆ. ಈ ಒಂದು ಸಂದರ್ಭವನ್ನು ಅವರು ಮೆಲ್ಕಾಕ್ತಾರೆ. ಆ ನಂತರದಲ್ಲಿ ಮತ್ತೊಂದು ವಿಚಾರ ಅಂತಂದರೆ ಡಿಸೆಂಬರು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ತಿಂಗಳು, ಅಂದರೆ ಲಕ್ಕಿ ಮಂತ್ ಅಂತಲೇ ಹೇಳ್ಬೋದು. ದರ್ಶನ್ ಅವ್ರ ವಿಚಾರದಲ್ಲಿ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತಾರೆ. ಯಾಕೆಂದರೆ ಡಿಸೆಂಬರ್ 12ಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತದೆ. ಇನ್ನೊಂದು ಕಡೆ K47 ಇವತ್ತು ಸಿನಿಮಾದ ಟೈಟಲ್ ಲಾಂಚ್ ಆಗುತ್ತೆ, ಆ ಒಂದು ಟೈಟಲ್ ರಿವೀಲ್ ಆಗುತ್ತೆ. ಅದಕ್ಕೂ ಮೊದಲು K47 ಅಂತ ಏನಿದೆ ಆ ಸಿನಿಮಾವು ಕೂಡ ಡಿಸೆಂಬರ್ ಸಂದರ್ಭದಲ್ಲೇ ಬರ್ತಾರೆ. ಸೊ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಿನಿಮಾಗಳು ಡಿಸೆಂಬರ್ ತಿಂಗಳಲ್ಲೇ ಬರ್ತಾರೆ ಇರೋ ವಿಚಾರವಾಗಿ. ಕಲೆಕ್ಷನ್ ವಿಚಾರದಲ್ಲಿ ಅಥವಾ ಸ್ಟಾರ್ ವಾರ್ ಅನ್ನೋ ಅದು ನಡೆಯೋದಿಲ್ವ ಅನ್ನೋ ಪ್ರಶ್ನೆಗೆ ಅದಕ್ಕೂ ಕೂಡ ಉತ್ತರವನ್ನು ನೀಡ್ತಾರೆ. ಯಾಕಂದರೆ ಪ್ರತಿಯೊಂದು ಸಿನಿಮಾಗೂ ತನ್ನದೇ ಆದ ಪೊಟೆನ್ಷಿಯಲ್ ಇದೆ. ಸೊ ವಾರಗಳು ಅಂತಲೇ ವಾರಕ್ಕೆ 7 ದಿನಗಳು ಬರುತ್ತೆ. ಸೊ ಒಂದು ದಿನದ ಶೋ ಅಂತಲೇ 4-5 ಶೋಗಳು ಬರುತ್ತೆ. ಸೊ ಎಲ್ಲ ಅಭಿಮಾನಿಗಳು, ಅಂದರೆ ಕನ್ನಡ ಒಳ್ಳೆಯ ಸಿನಿಮಾನೋ ಅಥವಾ ಕನ್ನಡ ಸಿನಿಮಾನ ಯಾರೂ ಕೂಡ ಕೈ ಬಿಡಲ್ಲ. ಸೊ ಅದೇ ರೀತಿ ಎಷ್ಟೇ ಸಿನಿಮಾ ಬಂದರೂ ಅಭಿಮಾನಿಗಳು ಕನ್ನಡ ಸಿನಿಮಾನ ಕೈ ಹಿಡಿತಾರೆ ಅಂತ ತಿಳಿಸಿದ್ದಾರೆ ವಿದ್ಯಾ. ರೈಟ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.